ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಮಧ್ಯ ಕರ್ನಾಟಕ ಭಾಗದಲ್ಲಿ ನಡೆಯುವಂತ ಒಂದು ಗ್ರಾಮೀಣ ಕ್ರೀಡೆ ಹೋರಿ ಹಬ್ಬ ಅಂತ ಹೇಳಿ. ಸೊ ಈ ಹೋರಿ ಹಬ್ಬ ಯಾವ ರೀತಿ ಮಾಡ್ತಾರೆ, ಯಾವ ತರ ಇರುತ್ತೆ, ಸೊ ಅನ್ನೋದನ್ನ ನೋಡೋಣ. ಸೊ ಬನ್ನಿ ಹಾಗಿದ್ರೆ. ಸೊ ಇವಾಗ ನಾನ್ ಬಂದಿರುವಂತದ್ದು ಇದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಮಾವಳಿ ಅನ್ನುವಂಥ ಗ್ರಾಮ. ಸೊ ಈ ಒಂದು ಗ್ರಾಮದಲ್ಲಿ ಹೋರಿ ಹಬ್ಬ ನಡೀತಾ ಇತ್ತು. ಸೊ ಈ ಒಂದು ಹಬ್ಬಕ್ಕೆ ನಾನು ನೋಡೋಣ ಅಂತ ಬಂದಿದ್ದೇನೆ. ಸೊ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಈ ತರ ಒಂದು ಹಬ್ಬನ ನೋಡ್ತಾ ಇರೋದು. ಇದುವರೆಗೂ ಬರೀ ವಿಡಿಯೋಸ್ ಅಲ್ಲಿ ಇಲ್ಲಿ ನೋಡಿದ್ದೆ. ಸೊ ಇವತ್ತು ಇಲ್ಲಿ ನೋಡ್ಬೋದು ನೀವು, ಹೋರಿಗಳ ಒಂದು ಲೈನ್. ಸೊ ಇವರೆಲ್ಲ ಕ್ಯೂ ನಲ್ಲಿದ್ದಾರೆ ಇವಾಗ. ಈ ಒಂದು ಹೋರಿಗಳನ್ನ ಈ ತರ ಅವರ ತಮ್ಮ ಪ್ರೀತಿಯ ಹೋರಿಗಳನ್ನ, ತಮ್ಮ ಮನೆಯ ಹೋರಿಗಳನ್ನ ಈ ರೀತಿ ಅವರು ಅಲಂಕರಿಸಿ ಈ ಒಂದು ಕ್ಯೂ ನಲ್ಲಿ ಇವಾಗ ಕಾಯ್ತಾ ಇದ್ದಾರೆ ತಮ್ಮ ಪಾಳೆ ಬರೋದಕ್ಕೋಸ್ಕರ. ಸೊ ಇದಾದ ನಂತರ ನಮಗೆ ಅಖಾಡ ಇರುತ್ತೆ, ಮೇನ್ ಅಖಾಡ. ಒಂದು 200 to 300 ಫೀಟ್ ಉದ್ದ ಇರುವಂತ ಅಖಾಡ ಅದು. ಸೊ ಆ ಒಂದು ಅಖಾಡದಲ್ಲಿ ಈ ಹೋರಿಗಳನ್ನ ಒಂದೊಂದಾಗಿ ಸರತಿ ಸಾಲಿನಲ್ಲಿ ಒಂದೊಂದಾಗಿ ಈ ಹೋರಿಗಳನ್ನ ಬಿಡ್ತಾರೆ. ಸೊ ಆ ಹೋರಿಗಳನ್ನ ಬಿಟ್ಟಂತ ಹೋರಿಗಳಿಗೆ ಅವರು ಅಲಂಕಾರದ ಜೊತೆಗೆ ಒಣ ಕೊಬ್ಬರಿಗಳನ್ನ ಕಟ್ಟಿರ್ತಾರೆ. ಸೊ ಈ ಒಂದು ಹೋರಿ ಹಬ್ಬದ ವಿಶೇಷ ಏನಪ್ಪಾ ಅಂದ್ರೆ, ಆ ಒಣ ಕೊಬ್ಬರಿಯನ್ನ ಕತ್ತರಿಸ್ಕೊಂಡು ತಗೋತಾರೆ. ಯಾರಪ್ಪ ಅವರು ಅಂದ್ರೆ ಪೈಲ್ವಾನಗಳು ಅಂತ ಅವ್ರನ್ನ ಕರೀತಾರೆ. ಸೊ ಹೋರಿ ಹಿಡಿತಗಾರರನ್ನ ಇವರು ಪೈಲ್ವಾನ್ ಅಂತ ಕರೀತಾರೆ. ಸೊ ಅವರೆಲ್ಲ ಅಲ್ಲಿ ಅಖಾಡದಲ್ಲಿ ಅವರು ಕಾಯ್ತಾ ಇರ್ತಾರೆ. ಸೊ ಅದನ್ನ ನಿಮ್ಗೆ ತೋರಿಸ್ತೀನಿ ಇವಾಗ, ಯಾವ ತರ ಅವರು ನಿಂತಿರ್ತಾರೆ, ಯಾವ ತರ ಒಂದು ಕ್ರೇಜ್ ಇರುತ್ತೆ. ಒಂದೊಂದು ಹೋರಿ ಕೂಡ ಒಂದು ಸೂಪರ್ ಸ್ಟಾರ್ ತರ ರೀತಿಯಲ್ಲಿ ಅವ್ರನ್ನ ಕಾಣ್ತಾರೆ. ಸೊ ಅವರವರ ನೆಚ್ಚಿನ ಹೋರಿ ಬಂದಾಗ ಅದರ ಅಭಿಮಾನಿಗಳು ಕೂಡ ಅದನ್ನ ಕೇಕೆ ಹಾಕಿ ಸಂಭ್ರಮಿಸಿ ಅವ್ರನ್ನ ಬರಮಾಡ್ಕೊಳ್ಳುವಂಥದ್ದು ಇಲ್ಲಿ ವಾಡಿಕೆ. ಸೊ ಆ ಹೋರಿ ಬಂದಾಗ ಅದನ್ನ ಹಿಡಿಬೇಕು ಅನ್ನೋಂಥದ್ದು ಕೂಡ ಈ ಒಂದು ಪೈಲ್ವಾನ್ಗಳು, ಯಾರು ಹೋರಿಯನ್ನ ಹಿಡಿತಗಾರರಿರ್ತಾರೆ, ಅವರು ಕೂಡ ಪ್ರಯತ್ನ ಪಡ್ತಾರೆ. ಕೆಲವೊಂದು ಬಾರಿ ಅವರು ಪ್ರಯತ್ನದಲ್ಲಿ ಸಫಲರು ಕೂಡ ಆಗ್ತಾರೆ. ಅವಾಗ ಅವರನ್ನು ಕೂಡ, ಈ ಹೋರಿ ಹಿಡಿತಗಾರರಿಗೂ ಕೂಡ ಅಪಾರವಾದ ಅಭಿಮಾನಿ ಬಳಗನ್ನ ಹೊಂದಿರ್ತಾರೆ. ಸೊ ಅವರನ್ನು ಕೂಡ ಪ್ರೋತ್ಸಾಹಿಸಲು, ಅವರನ್ನು ಕೂಡ ಹುರಿದುಂಬಿಸಲು ಜನ ಅವ್ರಿಗೂ ಕೂಡ ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ಅವರನ್ನು ಕೂಡ ಇನ್ನ ಎನ್ಕರೇಜ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಈ ಹೋರಿ ಹಬ್ಬ ನಡೆಯುತ್ತೆ. ಸುಮಾರು 300 ರಿಂದ 400 ಹೋರಿಗಳು ಪ್ರತಿಯೊಂದು ಹಬ್ಬದಲ್ಲಿ ಭಾಗವಹಿಸ್ತವೆ. ಸೊ ಆ ಹೋರಿಗಳು ಒಂದೊಂದಾಗೆ ಪಾಸ್ ಆಗಿ, ಸೊ ಅವು ಯಾರ ಕೈಗೂ ಸಿಗದಂತೆ ಅವರೇ ಅಖಾಡದ ಕೊನೆಯ ಭಾಗಕ್ಕೆ ತಲುಪಿದರೆ ಆ ಹೋರಿ ಪಾಸ್ ಆದ ಹಾಗೆ. ಸೊ ಏನಾದ್ರೂ ಆ ಹೋರಿಯನ್ನ ಅಖಾಡದ ಒಳಗಡೆನೆ ಯಾರಾದ್ರೂ ಅದಕ್ಕೆ ಕೈ ಹಾಕಿ ಅದನ್ನ ನಿಲ್ಲಿಸಿ ಆ ಹೋರಿಗೆ ಕಟ್ಟಿದಂತ ಕೊಬ್ಬರಿಯನ್ನ ಕಟ್ ಮಾಡ್ಕೊಂಡ್ರೆ ಆ ಹೋರಿ ಅಲ್ಲಿಗೆ ಮುಗಿತು. ಆ ಹೋರಿ ಅದು ಮತ್ತೊಂದ್ಸರಿ ಅವ್ರನ್ನ ಬಿಡಲ್ಲ. ಸೊ ಈ ರೀತಿಯಾಗಿ ಹೆಚ್ಚು ಕಡಿಮೆ 2 ಅಥವಾ 3 ಬಾರಿ ಆ ಹೋರಿಗಳಿಗೆ ಈ ಒಂದು ಅಖಾಡದಲ್ಲಿ ಓಡುವಂತ ಅವಕಾಶ ಸಿಕ್ಕುತ್ತೆ ಸಾಮಾನ್ಯವಾಗಿ. ಸೊ ಇದನ್ನ ಈ ಗ್ರಾಮೀಣ ಭಾಗದಲ್ಲಿ, ಮಧ್ಯ ಕರ್ನಾಟಕ ಅಂದ್ರೆ ನಮ್ಮ ಶಿವಮೊಗ್ಗ, ಹಾವೇರಿ, ದಾವಣಗೆರೆ ತಾಲೂಕುಗಳಲ್ಲಿ ಅಂದ್ರೆ ಹೊನ್ನಾಳಿ ಈ ಭಾಗದಲ್ಲಿ ಕೂಡ ಅಂತ ಈ ಹೋರಿ ಹಬ್ಬ ನಡೆಯೋದು ಬರ್ತಾ ಇದೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.